ಅಟ್ಯಾಕ್ ಅಂತಂದ್ರೆ ಕರ್ನಾಟಕದ ಜನರು ಅರಕ್ಷಣ ಬೆಚ್ಚಿ ಬೀಳ್ತಾರೆ. ಹೃದಯಾಘಾತದಿಂದ ಸರಣಿ ಸಾವಿನಿಂದ ಭೀತಿಯಲ್ಲಿರೋ ಜನರಿಗೆ ತಜ್ಞರು ಕೊಟ್ಟ ವರದಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಸಡನ್ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು? ಸಲಹಾ ಸಮಿತಿ ಕಂಡುಕೊಂಡಂತಹ ಉತ್ತರ ಏನು? ಇಲ್ಲಿದೆ ಡಾಕ್ಟರ್ಸ್ ರಿಪೋರ್ಟ್. ರಾಜ್ಯದಲ್ಲಿ ಆಗ್ತಾ ಇರೋ ಹಾರ್ಟ್ ಅಟ್ಯಾಕ್ ಸಾವಿಗೆ ಕಾರಣ ಏನು? ಯುವಕರೇ ಬಲಿ, ಹೃದಯಾಘಾತದ ಹಾವಳಿ, ರಿಪೋರ್ಟ್ ಗಲಿಬಿಲಿ. ಸರ್ಕಾರಕ್ಕೆ ತಜ್ಞರು ಕೊಟ್ಟ ರಿಪೋರ್ಟ್, ಬಿಗ್ ಶಾಕಿಂಗ್ ರಿಸಲ್ಟ್. ಪ್ಯಾನಿಕ್ ಬೇಡ, ಗಡಿಬಿಡಿಯೂ ಬೇಡ, ಎಚ್ಚರಿಕೆ ಇರಲಿ. ಕಳೆದ 1.5 ತಿಂಗಳಿನಿಂದ ಹಾಸನ ಹೃದಯಾಘಾತ ಸರಣಿ ಸಾವುಗಳು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಡನ್ ಹಾರ್ಟ್ ಅಟ್ಯಾಕ್ ಕೇಸ್ಗಳಿಂದ ಜನ ಪ್ಯಾನಿಕ್ ಆಗಿದ್ದಾರೆ. ಹಠಾತ್ ಸರಣಿ ಹೃದಯಾಘಾತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಸಂಶೋಧನೆಯನ್ನೂ ಕೂಡ ನಡೆಸಿತ್ತು. ಅದರ ರಿಪೋರ್ಟ್ ಈಗ ಬಹಿರಂಗವಾಗಿದೆ. ಮೇ ಜೂನ್ ತಿಂಗಳಲ್ಲಿ ಮೃತಪಟ್ಟ 24 ಮಂದಿಯನ್ನ ಸಂಶೋಧನೆಗೆ ಒಳಪಡಿಸಲಾಗಿದೆ. ಕೇಸ್ ಸ್ಟಡಿ ಮಾಡಿ 24 ಜನರ ಸಾವಿಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಮಾಡಲಾಗಿದೆ. 24 ಜನರಲ್ಲಿ 45 ವರ್ಷಕ್ಕಿಂತ ಒಳಗಡೆ ಇರುವವರು 14 ಜನ ಇದ್ದಾರೆ. 45 ವರ್ಷಕ್ಕಿಂತ ಮೇಲ್ಪಟ್ಟವರು 10 ಮಂದಿ ಇದ್ದು, ಹೃದಯಾಘಾತಕ್ಕೆ ಕಾರಣ ಹಾರ್ಟ್ ಅಟ್ಯಾಕ್ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಕಂಡುಬಂದಿದೆ. ಹಾಸನ ಸರಣಿ ಹೃದಯಾಘಾತಕ್ಕೆ ರೀಸನ್, ರಿಸ್ಕ್ ಫ್ಯಾಕ್ಟರ್. ಹೈ ರಿಸ್ಕ್ ಝೋನ್ನಲ್ಲಿ ಆಟೋ ಕ್ಯಾಬ್ ಚಾಲಕರು. ಚಿಕ್ಕ ಮಕ್ಕಳ ಸಾವು ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ. ಚಾಲಕರಿಗೆ ತಪಾಸಣೆಗೆ ತಾಂತ್ರಿಕ ಸಲಹಾ ಸಮಿತಿ ಸಲಹೆ. ಇನ್ನು 24 ಜನರಲ್ಲಿ 4 ಮಂದಿ ನಾನ್ ಕಾರ್ಡಿಯಾಕ್ ಡೆತ್ ಆಗಿದ್ದು ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಅದರಲ್ಲಿ 10 ಮಂದಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದು, ಉಳಿದ ಮಂದಿಗೆ ಮೊದಲೇ ಹೃದಯ ಸಂಬಂಧಿ ಸಮಸ್ಯೆ ಇದ್ದಿದ್ದು ಬಯಲಾಗಿದೆ. ಈಗ ಇದರಲ್ಲಿ ಏನಂತ ಹೇಳಿದ್ರೆ, ಒಟ್ಟು 24 ಸಾವುಗಳು ಮೇ ಜೂನ್ ತಿಂಗಳಲ್ಲಿ ಹಾಸನ ಜಿಲ್ಲೆಯವರು ಆಗಿರುವಂಥದ್ದು ತಮಗೂ ಕೂಡ ಗೊತ್ತಿರುವಂಥ ವಿಷಯ. ಅದನ್ನು ಆ ಒಂದು 24 ಸಾವುಗಳನ್ನು ಅವರ ಒಂದು ಎನ್ಕ್ವೈರಿ ಮಾಡಿದ್ದಾರೆ. ಅದರಲ್ಲಿ 45 ವರ್ಷಕ್ಕಿಂತ ಕಮ್ಮಿ ಇರೋರು 14 ಜನ, ಆಮೇಲೆ 45 ವರ್ಷಕ್ಕಿಂತ ಹೆಚ್ಚಿರೋರು 10 ಜನ ಅಂತ ಅವರು ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಹಾಸನ ಹೃದಯಾಘಾತ ತನಿಖೆ ವರದಿಯಲ್ಲಿ ಮತ್ತೊಂದು ಆತಂಕದ ಸಂಗತಿ ಕೂಡ ಬಯಲಾಗಿದೆ. 24 ಜನರಲ್ಲಿ ಆಟೋ ಮತ್ತು ಕ್ಯಾಬ್ ಚಾಲಕರೇ ಹೆಚ್ಚು ಇರೋದು ಗೊತ್ತಾಗಿದೆ. 33% ಚಾಲಕರೇ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ಇನ್ನು ಯುವಕರು ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದು, ಅದಕ್ಕೆ ಮದ್ಯಪಾನ, ಧೂಮಪಾನ ಸೇವನೆಯೇ ಕಾರಣ ಅಂತ ಹೇಳಲಾಗ್ತಿದೆ. ಇನ್ನು ಚಿಕ್ಕ ಮಕ್ಕಳ ಸಾವನ್ನ ಗಂಭೀರವಾಗಿ ಪರಿಗಣಿಸಿ ತಪಾಸಣೆ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಚಿಂತನೆ ನಡೆಸುತ್ತಿದೆ. ಇನ್ನು ಹಾಸನ ಸರಣಿ ಹೃದಯಾಘಾತಕ್ಕೆ ಯಾವ ರೀತಿಯ ರಿಸ್ಕ್ ಫ್ಯಾಕ್ಟರ್ಸ್ ಕಾರಣ ಅಂತ ನೋಡುವುದಾದ್ರೆ, ಹಾಸನ ಹಾರ್ಟ್ ಮಿಸ್ಟರಿ. ಮೊದಲೇ ಹೃದಯ ಸಂಬಂಧಿ ಕಾಯಿಲೆ ಇದ್ದವರಿಗೆ ಸಮಸ್ಯೆ. ಧೂಮಪಾನ, ಮದ್ಯಪಾನ, ಡಯಾಬಿಟಿಸ್, ಸ್ಥೂಲಕಾಯ, ಬಿಪಿ, ಅನುವಂಶೀಯ ಕಾಯಿಲೆ ಇದ್ದವರಲ್ಲಿ ತೊಂದರೆ. ಹೃದಯಾಘಾತ ನಿಯಂತ್ರಣಕ್ಕೆ ಹಾಸನ ತನಿಖಾ ವರದಿ ಆಧರಿಸಿ ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಕೆಲವೊಂದು ಸಲಹೆಯನ್ನ ಕೊಟ್ಟಿದೆ. ಆರೋಗ್ಯ ಇಲಾಖೆ ಕೂಡ ಸಲಹೆಗಳನ್ನು ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿವೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಹಾಗಾದ್ರೆ ಸರ್ಕಾರಕ್ಕೆ ಆರೋಗ್ಯ ಇಲಾಖೆ ಕೊಡಬಹುದಾದ ಸಲಹೆಗಳೇನು? ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಹೃದಯ ಚೆಕಪ್, 15 ವರ್ಷದ ಮಕ್ಕಳಿಗೆ ಜೆನೆಟಿಕ್ ಟೆಸ್ಟ್ಗೆ ಸಲಹೆ, ಸಿಪಿಆರ್ ತರಬೇತಿಗೆ ಆರೋಗ್ಯ ಇಲಾಖೆ ಸೂಚನೆ, ಮರಣೋತ್ತರ ಪರೀಕ್ಷೆ ಕಡ್ಡಾಯಕ್ಕೆ ಸಲಹೆ. ಒಟ್ಟಾರೆಯಾಗಿ ಹಾಸನ ತನಿಖಾ ವರದಿ ಬಹಿರಂಗವಾಗಿದ್ದು, ಒಂದಷ್ಟು ಮುಂಜಾಗ್ರತಾ ಕ್ರಮಗಳಿಗೆ ತಜ್ಞರು ಸಲಹೆ ನೀಡಿದ್ದಾರೆ. ಆರೋಗ್ಯ ಇಲಾಖೆ ಮುಂದೆ ಯಾವೆಲ್ಲ ಕ್ರಮಗಳನ್ನು ಯಾವ ರೀತಿ ಜಾರಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.